ತುಂಬ ರಿಲೇಷನ್‌ಶಿಪ್ ಮಾಡ್ಕೊಳ್ಳುವಾಗ ಸಖತ್ ಯೋಚನೆ ಮಾಡ್ತಾ ಇದ್ರಿ ನೀವು. ಅಂದರೆ ಯಾರಾದರೂ ಆ ಥರ ಮಾಡಿದಾಗ ನೀವು ಹೇಗೆ ಅಕಸ್ಮಾತ್ ಬೇರೆ ಥರ ಆದರೆ ಅಂತ ಎಲ್ಲ ತುಂಬ ಯೋಚನೆ ಮಾಡ್ತಾ ಇದ್ರಿ ನೀವು. ಸೊ ಯಾಕೆ ಏನಾದರೂ ಅಷ್ಟೊಂದು ಏನಾದರೂ ಹಿಂದಿನ ರಿಲೇಷನ್‌ಶಿಪ್ಪಲ್ಲಿ ಅಷ್ಟೊಂದು ಏನಾದರೂ ನೊಂದಿದ್ದೀರಾ ಅಂತ? ಹೌದು. ಒಂದೇ ಒಂದು ಅದೇ ಹೇಳಿದ್ದೀನಲ್ಲ, ಅಂದರೆ ಶೋಲು ಹೇಳ್ಕೊಂಡಿದ್ದೀನಿ. ಒಂದೇ ಒಂದು ರಿಲೇಷನ್ಶಿಪ್ ಇತ್ತು ನನ್ನ ಜೀವನದಲ್ಲಿ. ಅಂದರೆ ಇಟ್ ವಾಸ್ ವೆರಿ ಲೈಕ್, ನಾನು 15 ವರ್ಷ ಇದ್ದಾಗ, ಅಂದರೆ ಸ್ಕೂಲ್ ಮುಗಿಸಿದ ತಕ್ಷಣ ಐ ಗಾಟ್ ಇನ್ ಟು ಒನ್ ರಿಲೇಷನ್ಶಿಪ್. ಅದು ವರ್ಕ್ ಆಗಲಿಲ್ಲ. ಅಂದರೆ ಒಂದೇ ಒಂದು ರಿಲೇಷನ್ಶಿಪ್ ನನ್ನ ಜೀವನದಲ್ಲಿರೋದು. ಅದರಲ್ಲೇ ನಾನು ತುಂಬ ಫೇಸಸ್ನ ನೋಡ್ಬಿಟ್ಟಿದ್ದೀನಿ. ಖುಷಿಗಿಂತ ಜಾಸ್ತಿ ನಾನು ತುಂಬ ಫೇಸಸ್ ನೋಡ್ಬಿಟ್ಟಿದ್ದೀನಿ ಅದರಲ್ಲಿ. ತುಂಬ ನೋವಾಗಿತ್ತು ನನಗೆ. ಅದೊಂದು ರಿಲೇಷನ್ಶಿಪ್ಪಿಂದ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ನನ್ನನ್ನು ನಾನು ಪ್ರೀತಿಸೋದಾಗಿರ್ಬೋದು, ಎಲ್ಲ ಕಡಿಮೆ ಆಗಿ ಒಡ್ಸ್ಕೊಂಡು ಹೋಗ್ಬಿಟ್ಟಿತ್ತು. ಅಂದರೆ ಐ ವಾಸ್ ಅ ಡಿಫ್ರೆಂಟ್ ಪರ್ಸನ್. ಹಿಂದೆ ಇದ್ದಿದ್ದು ನಮ್ರತಂಗೂ ಆ ರಿಲೇಷನ್ಶಿಪ್ ಆದಮೇಲೆ ನಮ್ರತಂಗೂ ಲಾಡ್ ಆಫ್ ಏನಂತಾರೆ ಸೆಲ್ಫ್ ಡೌಟ್ ಇತ್ತು, ನೋವಿತ್ತು, ಅನ್ಸೆಡ್ ಏನೇನೋ ಇತ್ತು. ಸೊ ಅದೊಂದು ಟ್ರಾಮಾ ಇದೆ ಗೊತ್ತಾ, ಅದು ಯಾರನ್ನೂ ಬೇಗ ನಂಬಾರ್ದು ಅಂತ ತರಿಸ್ಬಿಟ್ಟಿದೆ ನನ್ನ ಇದರಲ್ಲಿ. ಆ್ಯಂಡ್ ಆಲ್ಸೋ ತುಂಬ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದವಳು ನಮ್ರತ. ಸಡನ್ನಾಗಿ ಆ ಎಮೋಷನ್ಸ್ನೆಲ್ಲ ಸ್ವಿಚ್ ಆಫ್ ಮಾಡಿದ್ದೆ ಆ ಒಂದು ರಿಲೇಷನ್ಶಿಪ್ಪಿಂದ. ಆ ಮದುವೆಗೆ ಸೇವ್ ಮಾಡಿದ ದುಡ್ಡನ್ನೆಲ್ಲ ನಾನು ಮನೆ ಮೇಲೆ ಹಾಕ್ತೀನಿ, ಕಾರ್ ಮೇಲೆ ಹಾಕ್ತೀನಿ. ಸೊ ನನಗೇನು ಬೇಕು ನಾನು ಅದನ್ನು ಮಾಡ್ಕೊಳಕ್ಕೆ ಶುರು ಮಾಡ್ತೀನಿ. ಮದುವೆ ಅನ್ನೋದ್ರ ಮೇಲೆ ನಂಬಿಕೆನೇ ಹೊಟ್ಟೋಗಿತ್ತು. ಬಟ್ ಇಟ್ಸ್ ಓಕೆ. ಅಂದರೆ ಗೊತ್ತಿಲ್ಲ ಜೀವನದಲ್ಲಿ ಮುಂದೆ ಯಾರಾದರೂ ಸಿಗ್ತಾರಾ ಸಿಗಲ್ವೋ ಅಂತ ನಂಬಿಕೆ ತರಿಸೋರು ಯಾರಾದರೂ ಸಿಕ್ಕಿದ್ರೆ ಮಾತ್ರ ಐ ವಿಲ್ ಥಿಂಕ್ ಅಬೌಟ್ ಇಟ್ ಅಗೇನ್. ಯಾರೋ ಬಂದು ಒಂದು ರಿಯಾಲಿಟಿ ಶೋ ಅಲ್ಲಿ ನನಗೆ ನೀನು ಇಷ್ಟ ಅಂದಿದ ತಕ್ಷಣ ಅದನ್ನು ನಂಬ್ಕೊಂಡು ನಾನು ಸೀರಿಯಸ್ ಆಗಿ ತೊಗೊಂಡು ಅವ್ರ ಜೊತೆ ಜೀವನ ಕಟ್ಕೊಳ್ಳೋಷ್ಟು ದಡ್ಡಿ ನಾನಲ್ಲ. ನಾನು ತುಂಬ ನೋಡಿದ್ದೀನಿ ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಇರುವಾಗವರೆಗೂ. ಸೊ ಅದಕ್ಕಾಗಿ ನಾನು ಯಾರಾದರೂ ಆ ಥರ ಆ ಸ್ಪೇಸಿಗೆ ಬಂದರೆ ತುಂಬ ಯೋಚನೆ ಮಾಡೋದು ನಾನು ಅದಕ್ಕೋಸ್ಕರನೇ. ಇಂಡಸ್ಟ್ರಿ ಅವರ ಔಟ್ ಆಫ್ ದ ಇಂಡಸ್ಟ್ರಿ? ಔಟ್ ಆಫ್ ದ ಇಂಡಸ್ಟ್ರಿ ಅವರು ಯಾರ ಜೊತೆನೂ ನಾನು ಆ ಥರದ್ದು ಬಿಹೇವು ಮಾಡಿಲ್ಲ. ಯಾರೂ ನನ್ನ ಜೊತೆ ಆ ಥರ ಬಿಹೇವ್ ಮಾಡಿಲ್ಲ. ಇಂಡಸ್ಟ್ರಿ ಅವರಲ್ಲ.